ಬಳ್ಳಾರಿ ಕಾಂಗ್ರೆಸ್ ಮುಖಂಡರ ಸಭೆ ನಡೆಸಿದ್ದಾರೆ ಡಿಸಿಎಂ ಡಿಕೆಶಿ ಅವರು. ಬಳ್ಳಾರಿ ಗಲಭೆ ನಡೆದಂತ ಸ್ಥಳ ಹಾಗೇನೆ ಕಾರ್ಯಕರ್ತನ ಸಾವಿನ ವಿಚಾರ ಏನಿದೆ ಆ ಒಂದು ವಿಚಾರವಾಗಿ ಮುಖಂಡರ ಸಭೆಯನ್ನ ನಡೆಸಿರುವಂತದ್ದು. ಗಲಭೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಳ್ಳಾರಿ ಗಲಭೆ ನಡೆದಂತ ಸ್ಥಳ ಹಾಗೇನೆ ಅಲ್ಲಿ ನಿಜವಾಗ್ಲೂ ಏನೇನಾಯ್ತು ಅನ್ನೋ ವಿಚಾರವಾಗಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇರುವಂತದ್ದು ಡಿಕೆಶಿ ಅವರು. ಬಳ್ಳಾರಿಯ ಹೊಸ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಡಿಸಿಎಂ ಸಭೆಯನ್ನ ನಡೆಸಿರುವಂತದ್ದು. ಬಳ್ಳಾರಿ ಗಲಭೆ ನಡೆದಂತ ಸ್ಥಳ ಹಾಗೇನೆ ಕಾರ್ಯಕರ್ತನ ಸಾವು ಆಗಿರುವಂತ ವಿಚಾರವಾಗಿ ಗಲಭೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಡಿಕೆಶಿ ಸಂಗ್ರಹ ಮಾಡ್ತಾ ಇರುವಂತದ್ದು. ಮತ್ತೆ ಹೊಸ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಡಿಸಿಎಂ ಸಭೆ ನಡೆದಿರುವಂತದ್ದು. ಸಚಿವ ಜಮೀರ್ ಅಹ್ಮದ್ ಖಾನ್, ಸಂಸದರಾದ ತುಕಾರಾಮ್, ನಾಜೀರ್ ಹುಸೇನ್, ಶಾಸಕರಾದ ನಾಗರಾಜ್, ರಾಘೇಂದ್ರ, ಭರತ್ ರೆಡ್ಡಿ, ಲತಾ ಕಂಪ್ಲಿ, ಗಣೇಶ್, ಬಸವನಗೌಡ ಬಾದರ್ಲಿ ಮುಂತಾದವರು ಕೂಡ ಭಾಗವಹಿಸಿರ್ತಾರೆ. ಒಟ್ನಲ್ಲಿ ಅಲ್ಲಿ ನಿಜವಾಗ್ಲೂ ಕೂಡ ನಡೆದಿದ್ದಂಥದ್ದು ಏನು, ಯಾವ್ಯಾವ ರೀತಿ ಘಟನೆಗಳು ನಡೀತು, ಕಾರ್ಯಕರ್ತರೊಬ್ಬರ ಸಾವಾಗಿದೆ, ಇದಕ್ಕೆ ನಿಜವಾಗ್ಲೂ ಯಾರ ಕಾರಣ, ಯಾರ ಗುಂಡಿನಿಂದ ಅಥವಾ ಯಾರ ಹೊಡೆತದಿಂದ ಸಾವನ್ನಪ್ಪಿರಬಹುದು ಅನ್ನುವಂಥದ್ದು ಬಳ್ಳಾರಿಯ ಹೊಸ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ನಡೆಸ್ತಾ ಇರುವಂಥದ್ದು. ಈ ಒಂದು ವಿಚಾರ ಬಳ್ಳಾರಿಯಲ್ಲಿ ನಡೆದಂತ ಬ್ಯಾನರ್ ಗಲಭೆ ಏನಿದೆ ಇದು ರಾಜಕೀಯದಲ್ಲಿ ಒಂದು ಚರ್ಚೆಯಾಗಿತ್ತು. ಕಾರ್ಯಕರ್ತನೊಬ್ಬನ ಸಾವಾಗಿದೆ. ಇನ್ನು ಪೋಸ್ಟ್ ಮಾರ್ಟಮ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಸಲ ಅಲ್ಲ ಎರಡೆರಡು ಸಲ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ಯಾಕಂದ್ರೆ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಕೂಡ ಅಲ್ಲಿ ಇರ್ತಾರೆ, ಭರತ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಕೂಡ ಅಲ್ಲಿ ಇರ್ತಾರೆ. ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರ ಬಳಗ ಹಾಗೇನೆ ಶ್ರೀರಾಮುಲು ಅವರ ಬಳಗ ಕೂಡ ಅಲ್ಲಿ ಇರುತ್ತೆ. ಮತ್ತೆ ಆ ಜನಾರ್ದನ್ ರೆಡ್ಡಿ ಅವರ ಮನೆ ಕಾಂಪೌಂಡ್ ಒಳಗೆ ದೊಣ್ಣೆಗಳು ಸಿಕ್ಕಿ ಬಿದ್ದಿರುವಂತದ್ದು ಅದೊಂದು ರೀತಿಯ ಪ್ರಶ್ನೆ. ಅಥವಾ ಯಾರು ರಾಜಶೇಖರ್ನನ್ನ ಕೊಂದಿದ್ದು ಅನ್ನುವಂತ ಪ್ರಶ್ನೆ ಹುಟ್ಟಿದ್ರೆ, ಈ ಕಡೆ ಕಾಂಗ್ರೆಸ್ ಕಾರ್ಯಕರ್ತನ ಸಾವಾಗಿದೆ. ಕಾಂಗ್ರೆಸ್ ಶಾಸಕರು ಯಾರಿರ್ತಾರೆ ಅವರ ಪರ್ಸನಲ್ ಗನ್ಮ್ಯಾನ್ಗಳು ಹೊಡೆದಿರುವಂತ ಗನ್ನಿಂದ, ಅದರಲ್ಲೂ ಗುರುಚರಣ್ ಸಿಂಗ್ ಅನ್ನುವಂತ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ ಹೊಡೆದಂತ ಗುಂಡಿನಿಂದಲೇ ರಾಜಶೇಖರ್ ಸಾವನ್ನಪ್ಪಿರುವಂತದ್ದು ಅನ್ನುವಂತ ಏನು ಹೇಳಿಕೆ ಅಥವಾ ನಿಜ ಸತ್ಯ ಅನ್ನುವಂಥದ್ದು ಇತ್ತು. ವಿಡಿಯೋ ಕೂಡ ವೈರಲ್ ಆಗಿತ್ತು. ಆದ್ರೆ ಪೋಸ್ಟ್ ಮಾರ್ಟಮ್ನ ಯಾಕೆ ಎರಡೆರಡು ಸಲ ಮಾಡಿದ್ರು ಅನ್ನುವಂತ ವಿಚಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತನ ಸಂಬಂಧಪಟ್ಟಂಥವ್ರು ಮಾಡಿದ್ದಲ್ಲ ಇದು ಅಂತ ಏನಾದ್ರೂ ತಿರ್ಚೋದಕ್ಕೆ ಈ ರೀತಿಯಾಗಿ ಮಾಡಿದ್ರ? ಅದೇ ಸಂದರ್ಭದಲ್ಲಿ ಅದಾದ ಕೂಡಲೇ ಜನಾರ್ದನ್ ರೆಡ್ಡಿ ಅವರ ಮನೆ ಕಾಂಪೌಂಡ್ ಒಳಗೆ ದೊಣ್ಣೆ ಇದೆ ಅನ್ನುವಂಥ ವಿಡಿಯೋ ಯಾವಾಗ ರಾಜಶೇಖರ್ ಪೋಸ್ಟ್ ಮಾರ್ಟಮ್ ವಿಚಾರ ಬಂತು ಹೊರಗೆ, ಅಥವಾ ಎರಡೆರಡು ಸಲ ಪೋಸ್ಟ್ ಮಾರ್ಟಮ್ ಆಗ್ತಿದೆ ಅನ್ನುವಂಥ ವಿಚಾರ ಬಂತು, ಅದಾದ ಕೂಡಲೇ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನವರಿಗೆ ತೊಂದರೆ ಆಗುತ್ತೆ, ಇದು ಸತೀಶ್ ರೆಡ್ಡಿ ಅವರಿಗೆ ಭರತ್ ರೆಡ್ಡಿ ಅವರಿಗೆ ತೊಂದರೆ ಆಗುತ್ತೆ ಅಂತ ದೊಣ್ಣೆ ವಿಚಾರವನ್ನ ಇಲ್ಲಿ ಇಟ್ಕೊಂಡ್ರ ಅನ್ನುವಂಥದ್ದು ಇದು ಮತ್ತೊಂದು ರೀತಿಯ ಪ್ರಶ್ನೆಯಾಗಿ ಉಳಿದಿದೆ. ಈ ಒಂದು ವಿಚಾರವಾಗಿ ನಿಜವಾಗ್ಲೂ ಅಲ್ಲಿ ಏನಾಯ್ತು ಅಂತ ಡಿಸಿಎಂ ಡಿಕೆಶಿ ಅವರು ಸಭೆಯನ್ನ ನಡೆಸ್ತಿರುವಂಥದ್ದು.